ಬೇಕಾಗುತ್ತೆ. ನಂದಿಯನ್ನು ಇಷ್ಟು ವಿಶೇಷವಾಗಿ ನಾವು ಆರಾಧನೆ ಮಾಡೋದಕ್ಕೆ ಒಂದು ಅವಕಾಶನೂ ಉಂಟು. ಏನಂದರೆ ಅವಶ್ಯಕತೆ ಹೇಗೆ ಕೇಳಿದ್ರೆ ನಂದಿಯ ಥರ ಈಶ್ವರನ ಸೇವೆ ಮಾಡುವಂಥವ್ರು ಯಾರೂ ಇಲ್ಲವಂತೆ. ನಮಗೆ ಆ ಅರ್ಧ ಕಾಲಲ್ಲಿ ಒಂದು ಕ್ಷಣನೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಶ್ವರನ ಎದುರುಗಡೆ ಆ ಅರ್ಧ ಕಾಲಿನಲ್ಲಿ ಜೀವನ ಪರ್ಯಂತವಾಗಿ ಕಾಯ್ತಾ ಇರ್ತಾನಂತೆ. ಆ ಶಿವನ ಆಜ್ಞೆ ಯಾವ ಸಮಯದಲ್ಲಿ ಎಲ್ಲಿಗೆ ಹೊರಡಬೇಕು ಅಂಥೇಳಿ ಅವನು ದೃಷ್ಟಿ ಕೊಡ್ತಾನೋ ಆ ಕ್ಷಣದಲ್ಲಿ ಅವನು ರೆಡಿ ಆಗಬೇಕು ಅಂತ ಹೇಳಿ ಅವನು ಆರಾಮಾಗಿ ಮಲ್ಕೊಳ್ಳೋದೇ ಇಲ್ಲವಂತೆ. ಅಂತಹ ನಂದಿಯನ್ನು ನಾವು ಸೇವೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅವನಿಗೆ ಹೊಟ್ಟೆ ತುಂಬಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಗೋಪಾಲಕೃಷ್ಣ ಸ್ವಾಮಿ ಆ ಕೃಷ್ಣನಿಗೆ ಗೋವಿನ ಹೊಟ್ಟೆಯನ್ನು ತುಂಬಿಸೋದಕ್ಕೆ ಸಾಧ್ಯ ಇಲ್ಲವಂತೆ. ಇನ್ನು ನಾವು ಕೊಡುವಂತಹ ಒಂದ್ಮುಷ್ಟಿ ಹಿಂಡಿನೋ ಹುಲ್ಲೋ ಯಾವ ಲೆಕ್ಕನೂ ಅಲ್ಲ. ಅಂತಹ ಲೋಕವನ್ನು ಕಾಪಾಡುವಂತಹ ಇಲ್ಲಿಯ ತನಕನೂ ಸಹ ನಮ್ಮೆಲ್ಲರನ್ನು ಬದುಕಿಸಿದಂತಹ ನಂದಿಕೇಶ್ವರ ಇನ್ನು ಮುಂದೆ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಮನೆಯಲ್ಲಿ ಗೋ ಸಂಪತ್ತು ಲಕ್ಷ್ಮಿ ಅಂತ ಹೇಳಿದ್ರೆ ಇವತ್ತು ದುಡ್ಡು ಮಾತ್ರ ಆಗಿ ಹೋಗಿದೆ. ಶ್ರೀಮಂತರು ಅಂತ ಹೇಳಿದ್ರೆ ಇವತ್ತು ಅಳಿಯುವಂಥದ್ದು ಎಷ್ಟು ಬೆಡ್ರೂಮ್ ಮನೆ ಅಂತ ಕೇಳುವಂಥದ್ದಾಗಿದೆ. ಹಿಂದೆ ಹಾಗಿರಲಿಲ್ಲ. ಮನೆಯಲ್ಲಿ ಗೋವು ಎಷ್ಟುಂಟೋ ಅಷ್ಟು ಶ್ರೀಮಂತ ಅಂತ ಆಗ್ತಿದ್ದು. ಒಂದು ಹುಡುಗಿಯನ್ನು ಕೊಡಬೇಕು ಅಂತಿದ್ರೆ ಅವ್ರ ಮನೇಲಿ 50 ದನ ಉಂಟು ಅಂತ ಹೇಳಿದ್ರೆ ಅವನು ಶ್ರೀಮಂತ ಅಂತ ಹೇಳುವಂತಹ ಗುರುತಿಸುವಂತಹ ಒಂದು ಕಾಲವನ್ನು ಬಿಟ್ಟು ಇವತ್ತು ಬೆಡ್ರೂಮನ್ನು ನಾವು ಲೆಕ್ಕ ಹಾಕೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದರಿಂದ ನಾವು ಇವತ್ತು ಒಂದಷ್ಟು ಕಷ್ಟಗಳನ್ನು ನೋಡ್ತಾ ಇದ್ದೀವಿ. 1 ವರ್ಷ ನೆರೆ ಬಂದು ಇಡೀ ಊರೇ ಕೊಚ್ಕೊಂಡು ಹೋಗುತ್ತೆ. ಇನ್ನು 4 ವರ್ಷ ನಾವು ಕುಡಿಯೋದಕ್ಕೂ ನೀರಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂತ ಕೇಳಿದ್ರೆ ನಾವೇ ಮಾಡಿಕೊಂಡಂತಹ ಅಪರಾಧಗಳು. ಇನ್ನಾದರೂ ಸಹ ಇಂತಹ ಅಪರಾಧಗಳನ್ನು ಬಿಟ್ಟು ಅಂತಹ ನಂದಿಯನ್ನು ತಗೊಂಡೋಗಿ ನಾವು ಯಾವುದೋ ಕಸಾಯಿಖಾನೆಗೆ ಹಾಕೋದ್ರ ಬದಲು ನಮ್ಮ ಮನೆಯಲ್ಲಿ ಸಾಕಿ ನಮ್ಮ ಹಿಂದಿನವರು ಮಾಡಿ ಬಂದಂತಹ ಒಂದಷ್ಟು ನಡೆಗಳನ್ನು, ಹಿಂದಿನವರು ಯಾರೂ ಸಹ ಮೂರ್ಖರಲ್ಲ. ಹಿಂದಿನವರು ಏನೇ ಒಂದು ನಮಗೆ ದಾರಿ ತೋರಿಸಿದ್ದಿದ್ರು ಸಹ ಅದಕ್ಕೊಂದು ಕಾರಣ ಅಂತ ಹೇಳುವಂಥದ್ದು ಇರುತ್ತೆ. ಅದನ್ನು ನಾವು ನೆನೆಸಿಕೊಂಡು ಹಿಂದಿನವರನ್ನು ನೆನೆಸಿಕೊಂಡು ಅವರು ನಡ್ಕೊಂಡು ಬಂದಂತಹ ದಾರಿಯನ್ನು ನೆನೆಸಿಕೊಂಡು ಇನ್ನೂ ಸಹ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿಕೊಡುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅಂತಹ ನಂದಿ ನಮಗೆಲ್ಲರಿಗೂ ಸಹ ಸದ್ಬುದ್ಧಿಯನ್ನು, ನಂದಿ ಅಂತ ಹೇಳಿದ್ರೆ ಮಹಾಜ್ಞಾನಿ ಅಂತ ಹೇಳ್ತಾರೆ. ನಮಗೆ ಎಷ್ಟೋ ಪುರಾಣಗಳನ್ನು ನಂದಿಯಿಂದ ನಮಗೆ ಉಪದೇಶ ಆಗಿರುವಂಥದ್ದು. ನಮಗೆ ನಂದಿಯಿಂದನೇ ಎಷ್ಟೋ ಪುರಾಣಗಳು ನಮಗೆ ಸಿಕ್ಕಿರುವಂಥದ್ದು, ಶಾಸ್ತ್ರಗಳು ಸಿಕ್ಕಿರುವಂಥದ್ದು. ಅಂತಹ ನಂದಿಯ ಅನುಗ್ರಹ ಆಯಿತು ಅಂತಿದ್ರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಸಹ ಒಳ್ಳೆಯ ಜ್ಞಾನವನ್ನು ಅನುಗ್ರಹ ಮಾಡ್ತಾನೆ. ಅದರ ಸ್ಮರಣೆಗೋಸ್ಕರವೇ ಇಡೀ ಕೊಡಗಿನಲ್ಲಿ ಬೇರೆ ಎಲ್ಲೂ ಲೋಕದಲ್ಲಿ ಇಲ್ಲದೆ ಇರುವಷ್ಟು ಬಸವನ ದೇವಸ್ಥಾನ ನಮ್ಮ ಕೊಡಗಿನಲ್ಲುಂಟು. ಆದರೂ ಸಹ ನಮ್ಮ ಮನೆಯಲ್ಲಿ ನಾವು ಒಂದು ಹಸುವನ್ನು ಸಹ ಸಾಕುವಂತಹ ಪರಿಸ್ಥಿತಿ ನಮಗಿಲ್ಲ. ನಾಯಿಯನ್ನು ಲಕ್ಷಗಟ್ಟಲೆ ಕೊಟ್ಟು ತಗೊಂಬಂದು ಆ ನಾಯಿಗೋಸ್ಕರ ನಮ್ಮ ಜೀವನ ಪೂರ್ತಿ ಮುಡುಪಾಗಿಡ್ತಾ ಇದ್ದೀವಿ. ನಾಯಿ ಉಂಟು ಅಂತ ಹೇಳಿ ನಾವು ನೆಂಟರ ಮನೆಗೆ ಹೋಗಲ್ಲ, ಯಾವುದೇ ಫಂಕ್ಷನ್ಗಳಿಗೆ ಹೋಗಲ್ಲ. ಆದರೆ ಅದೇ ಒಂದು ಹಸುವನ್ನು ಸಾಕೋದಕ್ಕೆ ನಮಗೆ ಬೇರೆ ಕಡೆ ಹೋಗೋದಕ್ಕಾಗಲ್ಲ ಅಂತ ಹೇಳುವಂತಹ ಕಾರಣವನ್ನು ನಾವು ಕೊಡ್ತಾ ಇದ್ದೀವಿ. ಇದರಿಂದ ಬದಲಾವಣೆಯನ್ನು ಪಡೆದು ಎಲ್ಲರೂ ಜ್ಞಾನಿಗಳಾಗಿ ಬದುಕಬೇಕು. ಇಂತಹ ಭಾರತ ದೇಶದಲ್ಲಿ ನಾವೆಲ್ಲ ಜನ್ಮ ಪಡೆದಿದ್ದೀವಿ ಅಂದರೆ ನಾವೇ ಭಾಗ್ಯವಂತರು. ನಾವು ಲೋಕದಲ್ಲಿ ಎಷ್ಟೆಷ್ಟೋ ಕಡೆ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳ್ತಾನೆ ಅಂತ ಹೇಳುವಂತಹ ಪರಿಸ್ಥಿತಿ ಇಲ್ಲ. ಎಷ್ಟೋ ಯುದ್ಧಗಳು ನಡೀತಾ ಇದೆ, ಎಂತೆಂತಹ ಕಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ದೇವರ ದಯೆಯಿಂದ ನಮಗೆಲ್ಲರಿಗೂ ಸಹ ಅಂತಹ ಒಂದು ಕೆಟ್ಟ ಒಂದು ಜೀವನವನ್ನು ಕೊಡದೇನೆ ನೆಮ್ಮದಿಯಿಂದ ನಿದ್ದೆ ಮಾಡುವಂತಹ ಯೋಗವನ್ನು ನಮಗೆ ದೇವರ ಅನುಗ್ರಹ ಮಾಡಿದ್ದಾನೆ. ಇದಕ್ಕಿಂತ ಹೇಳುವಂಥದ್ದು ಏನೂ ಇಲ್ಲ. ಹಾಗಾಗಿ ನಂದಿಕೇಶ್ವರ ಸ್ವಾಮಿ ನಮಗೆಲ್ಲರಿಗೂ ಸಹ ಸುಜ್ಞಾನವನ್ನು ಕೊಡಬೇಕು ಅಂಥೇಳಿ ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ನಂದಿಗೆ ಕಣ್ಣಿಗೆ ಅಕ್ಷತೆ ಬೀಳದಂತಹ ರೀತಿಯಲ್ಲಿ ಹಾಕಿ ನಂದಿಯ ಪಾದಕ್ಕೆ ಸಮರ್ಪಣೆ ಮಾಡಿ. ಶ್ರೀ ನಂದಿಕೇಶ್ವರ ಸ್ವಾಮಿನೇ ನಮಃ. ಸಾಮೂಹಿಕ ಪ್ರಾರ್ಥನಾಂ ಸಮರ್ಪಯಾಮಿ. राम दरबार की, हनुमान जी महाराज की, गो माता की, वैदिक सत्य सनातन धर्म की, नंदी महाराज की, नंदी रथ यात्रा की, भारत माता की, वैदिक सत्य सनातन धर्म की, अपने अपने माता पिता गुरु गोविंद की। शिव नमः पार्वती पते, हर हर महादेव शंभो।
ಜನ ಶಿವಣ್ಣ ಎಲ್ಲ ಬಂದ್ರು